ನೀವೇನಾದರೂ ವಿಡಿಯೋ ಎಡಿಟಿಂಗ್ನ ಕಲ್ತಿದ್ದೀರಾ ಅಂತ ಹೇಳಿದ್ರೆ 2024 ಅಲ್ಲಿ ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ವಿಡಿಯೋ ಶೂಟ್ ಮಾಡೋರು ಬಹಳ ಆಗಿದ್ರು ಕೂಡ ವಿಡಿಯೋ ಎಡಿಟಿಂಗ್ ಮಾಡೋರು ತುಂಬ ಕಡಿಮೆ ಜನ ಇದ್ದಾರೆ. ನಾನೇ ಯಾವ್ದಾದ್ರು ಒಂದು ಕ್ಯಾಂಡಿಡ್ ವೆಡ್ಡಿಂಗ್ ವಿಡಿಯೋನ ಎಡಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪ್ರೈಸ್ನೇ 10,000 ಹೇಳ್ತಾರೆ. ನೀವೇನಾದರೂ ವಿಡಿಯೋನ ತುಂಬ ಕ್ರಿಯೇಟಿವ್ ಎಡಿಟ್ ಮಾಡ್ತೀನಿ ಅಂತಂದರೆ ಅಪ್ ಟು 20,000 ತನಕ ಕ್ಯಾಂಡಿಡ್ ವಿಡಿಯೋಗೆ ಚಾರ್ಜ್ ಮಾಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ವಿಡಿಯೋ ಎಡಿಟಿಂಗ್ ಕಲಿಯೋದಕ್ಕೆ ಯಾವುದೆಲ್ಲ ಸಾಫ್ಟ್ವೇರ್ಸ್ ಇದೆ, ಯಾವುದು ಫ್ರೀ ಇದೆ, ಹಾಗೆ ಪೇಯ್ಡ್ ವರ್ಷನ್ ಯಾವುದಿದೆ, ನೀವು ಯಾವ ವಿಡಿಯೋ ಸಾಫ್ಟ್ವೇರ್ನ ಕಲಿತ್ರೆ ನಿಮಗೆ 2024 ಅಲ್ಲಿ ಅರ್ನ್ ಮಾಡೋದಕ್ಕೆ ತುಂಬ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಹೇಳ್ಕೊಡೋ ಒಂದು ಚಾನಲ್. ನೀವಿನ್ನ ಈ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನೋಟಿಫಿಕೇಶನ್ ಹಾಲ್ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಕ್ಯಾನ್ವಾ, ಈ ಕ್ಯಾನ್ವಾದಲ್ಲಿ ಫ್ರೀ ಆನ್ಲೈನ್ ವಿಡಿಯೋ ಎಡಿಟರ್ ಅಂತ ವೆಬ್ ಬೇಸ್ಡ್ ಇದೆ. ಎಡಿಟ್ ವಿಡಿಯೋ ಆಪ್ಷನ್ಸ್ಗೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಈ ಪ್ರಾಜೆಕ್ಟ್ ಅಲ್ಲಿ ನೀವು ನಿಮ್ಮ ಫೋಟೋಸ್ ಅಥವಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಆದರೆ ನೋಡಿ, ಈ ಫ್ರೀ ಆನ್ಲೈನ್ ಎಡಿಟರ್ಸ್ಗಳ ಲಿಮಿಟೇಷನ್ ಏನಪ್ಪಾ ಅಂತ ಹೇಳಿದ್ರೆ ಈಚ್ ವಿಡಿಯೋ ಮಸ್ಟ್ ಬಿ ಲೆಸ್ ದ್ಯಾನ್ 1024 MB, ಅಂದರೆ 1 GB ಒಳಗಡೆ ಇದ್ರೆ ಮಾತ್ರ ಅದನ್ನ ಎಡಿಟ್ ಮಾಡ್ಬೋದು. ನೀವೇನಾದರೂ ವೆಡ್ಡಿಂಗ್ನ ಎಡಿಟ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ, ಸಪೋಸ್ ತಾಳಿ ಕಟ್ಟೋ ಒಂದು ಸೀನ್ ಇತ್ತು, ನೀವು ಒಂದು 15 ಸೆಕೆಂಡ್ಸ್ ಅರ್ಲಿ ಶೂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತೀರಾ. ಹಾಗೇನೆ ಸ್ವಲ್ಪ ತಾಳಿ ಕಟ್ಟಿ ಎಲ್ಲ ಆದಮೇಲೆ ಒಂದು 15 ಸೆಕೆಂಡ್ ಶೂಟ್ ಮಾಡಿರ್ತೀರಾ ಸೇಫ್ಟಿಗೋಸ್ಕರ. 1.5 GB ಇಂದ 2 GB ಇರುತ್ತೆ. ಸೊ ಹಾಗಿದ್ರೆ ಈ ಫ್ರೀ ಆನ್ಲೈನ್ ಎಡಿಟರ್ನ ಎಡಿಟ್ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಈ ತರದ ಲಿಮಿಟೇಷನ್ಸ್ಗಳ ನಾವು ಮೊದಲು ಗಮನಿಸಬೇಕಾಗತ್ತೆ. 1024 MB ಗಿಂತ ಕಡಿಮೆ ಇರ್ತಕ್ಕಂತಹ ಒಂದು ಫೈಲನ್ನು ಅಪ್ಲೋಡ್ ಮಾಡ್ತೀನಿ. ಇದನ್ನ ನಾವು ಇಂಟರ್ನೆಟ್ನ ಬಳಸ್ಬಿಟ್ಟು ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ನಾವು ಎಡಿಟ್ ಮಾಡಬೇಕಾಗುತ್ತೆ. ಟೈಮ್ ತಗೊಳುತ್ತೆ ಅಂತ ಬಿಟ್ಟು ಅಂತ ಗೊತ್ತಿಲ್ಲ. ಟೈಮ್ ಲೈನ್ ಲೆಂತ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಟೈಮ್ ಲೈನ್ಗೆ ತಗೊಂಡು ಬಂದ್ಬಿಟ್ಟು ನಾನು ಎಕ್ಸ್ಪೆಂಡ್ ಮಾಡ್ಕೊಂಡೆ. ಸೊ ಈಗ ನಾನು ಇದನ್ನ ಪ್ಲೇ ಮಾಡ್ತೀನಿ. ಸೊ ಸಪೋಸ್ ಎಲಿಮೆಂಟ್ಸ್ ಏನಾದರೂ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಡಿಟಿಂಗ್ನ ಹಾಕೊಳ್ತೀನಿ. ಸದ್ಯಕ್ಕೆ ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೀವೇನು ಮಾಡ್ಬೋದು, ಇದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತೆ ನೀವು ಇಲ್ಲಿ ಒಂದು ಅನಿಮೇಷನ್ನ ಆ್ಯಡ್ ಮಾಡ್ಬಿಟ್ಟು ಟೆಕ್ಸ್ಟ್ ತೊಗೊಂಡು ಬಂದ್ಬಿಟ್ಟು ಆ್ಯಡ್ ಎಡಿಟಿಂಗ್ ಅಂತ ಕೊಡ್ತೀನಿ. ಸಿಂಪಲ್ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಅಂತ ಹಾಕ್ತೀನಿ. ಇದು ಸಿಂಪಲ್ ವಿಡಿಯೋ ಎಡಿಟಿಂಗ್ ಅಂತ ಹೇಳ್ಬೋದು. ವೆಡ್ಡಿಂಗ್ ವಿಡಿಯೋಗಳನ್ನ ಎಡಿಟ್ ಮಾಡೋದಾಗ್ಲಿ ಅಥವಾ ರೀಲ್ಸ್ಗಳನ್ನ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಇರ್ತಕ್ಕಂತಹ ವಿಡಿಯೋ ಸಾಫ್ಟ್ವೇರ್ ಯಾವುದು ಅಂತ ನೋಡೋಣ. ಕೇಡಿನ್ ಲೈವ್ ಅಂತ ಹೇಳ್ಬಿಟ್ಟು ಅಂತ. ಅನ್ಫಾರ್ಚುನೇಟ್ಲಿ ಇದು ವಿಂಡೋಸ್, ಲೈನೆಕ್ಸ್ ಮತ್ತೆ ಇಂಟೆಲ್ ಬೇಸ್ಡ್ ಮ್ಯಾಕ್ ಮಾತ್ರ ಇದೆ. ಸೊ ನಂದು M1 ಸೀರೀಸ್ ಮ್ಯಾಕ್ ಆಗಿರೋದ್ರಿಂದ ಇದು ಇನ್ಸ್ಟಾಲ್ ಆಗೋದಿಲ್ಲ. ಅದರಿಂದ ಇದರ ಫೀಚರ್ಸ್ ಮತ್ತೆ ಇದರ ರಿವ್ಯೂಸ್ ಅನ್ನ ಕೇಡಿನ್ ಲೈವ್ ಇಸ್ ಎ ಗುಡ್ ಎಡಿಟರ್ ಇಫ್ ಯು ಆರ್ ಗೆಟಿಂಗ್ ಸ್ಟಾರ್ಟೆಡ್ ಇನ್ ವಿಡಿಯೋ ಎಡಿಟಿಂಗ್ ಆರ್ ಯು ಆರ್ ಎಡಿಟಿಂಗ್ ಯುವರ್ ವಿಡಿಯೋ ಫಾರ್ ಪರ್ಸನಲ್ ಯೂಸೇಜ್. However, for professional and even social media videos, a premium video editor will be better. ನೋಡ್ತಾ ಹೋಗೋಣ. ಮುಂದಿನ ಸಾಫ್ಟ್ವೇರ್ ಬಂದ್ಬಿಟ್ಟು ಮೊವಾವಿ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು ಅಂತ. ನಾನು ಮೊವಾವಿನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಕಳೆದ ವಿಡಿಯೋನ ನೋಡಿದ್ರೆ ಫ್ರೀ ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವಿನ್ನ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿ. ಸೊ ಫ್ರೀ ಆಗಿ ಫೋಟೋ ಎಡಿಟಿಂಗ್ಗೆ ಯಾವ್ಯಾವ ಸಾಫ್ಟ್ವೇರ್ಸ್ ಇದೆ, ಯಾವ ಸಾಫ್ಟ್ವೇರ್ನ ರೆಕಮೆಂಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನೀವು ನೋಡ್ಬೋದು. ಈ ಮೊವಾವಿ ವಿಡಿಯೋ ಎಡಿಟಿಂಗರ್ ಅಲ್ಲಿ ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಇಲ್ಲಿ ಪ್ಲೇ ಕೊಟ್ಟರು ಕೂಡ ಪ್ಲೇ ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ಶೂಟ್ ಮಾಡ್ತಕ್ಕಂತಹದ್ದು 4K ನಲ್ಲಿ. 4K ವಿಡಿಯೋಗಳನ್ನ ಈ ಸಾಫ್ಟ್ವೇರ್ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡುತ್ತೆ. ಈ ಸಾಫ್ಟ್ವೇರ್ ಅಲ್ಲಿ GPU ಆಕ್ಸಲರೇಷನ್ ಅಂತ ಹೇಳಿದ್ರೆ ಗ್ರಾಫಿಕ್ಸ್ ಪ್ರೊಸೆಸರ್ ಯೂನಿಟ್ ಅಂತ ಒಂದಿರುತ್ತೆ. ವಿಡಿಯೋದಲ್ಲಿ ಇರ್ತಕ್ಕಂತಹ ಡೆಪ್ತ್ ಅನ್ನ ತೋರಿಸೋದಕ್ಕೆ ಕಂಪ್ಯೂಟರ್ ಇರ್ತಕ್ಕಂತಹ ಗ್ರಾಫಿಕ್ ಅನ್ನ ಬಳಸ್ಕೊಂಡು ನಿಮಗೆ ಶೋ ಮಾಡುತ್ತೆ. ಇನ್ನು ಉಳಿರ್ತಕ್ಕಂತಹ CPU ಏನಿರುತ್ತೆ ಅದನ್ನ ನಿಮ್ಮ ನಾರ್ಮಲ್ ಆಕ್ಟಿವಿಟಿಗೆ ಬಳಸ್ಕೊಂಡು GPU ನ ಶೋ ಮಾಡೋದಕ್ಕೆ ಬಳಸುತ್ತೆ. ಈ ತರದ ಕೆಲವು ಸಾಫ್ಟ್ವೇರ್ GPU ಆಕ್ಸಲರೇಷನ್ ಅಂತ ಹೇಳ್ತಾರೆ, ಅದು ಇರೋದಿಲ್ಲ. ಇಂಥ ಸಮಯದಲ್ಲಿ ನೀವೇನಾದ್ರು 4K ವಿಡಿಯೋ ಎಡಿಟ್ ಮಾಡ್ತೀರಾ ಅಥವಾ 1080p ಇದೆ 60 FPS ವಿಡಿಯೋಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ ಈ ತರದ ವಿಡಿಯೋಗಳು ಸಪೋರ್ಟ್ ಮಾಡೋದಿಲ್ಲ. ಸೊ ಈ ತರದ ಸಾಫ್ಟ್ವೇರ್ಗಳಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಬಟ್ ಸ್ಟಿಲ್ ನಿಮಗೆ ಈ ಸಾಫ್ಟ್ವೇರ್ ಏನಕ್ಕೆ ತೋರಿಸ್ತೆ ಅಂತಂದ್ರೆ, ನೀವು ಗೂಗಲ್ ಮಾಡಿದ್ರೆ ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಅಂತ ಹೇಳಿದ್ರೆ 50 ಸಾಫ್ಟ್ವೇರ್ಗಳನ್ನ ನಿಮಗೆ ಗೂಗಲ್ ರೆಕಮೆಂಡ್ ಮಾಡಿ ತೋರಿಸುತ್ತೆ. ಯಾಕೆ ಅಂತಂದ್ರೆ ಅದೆಲ್ಲ ಕೂಡ ಫ್ರೀ ಆಗಿರುತ್ತೆ. ಬಟ್ ಸಾಫ್ಟ್ವೇರ್ನ ಕಲಿಬೇಕು ಅಂತಂದ್ರೆ ಒಂದು ಪ್ರೊಫೆಷನಲ್ ರೇಂಜ್ಗೆ ಕಲಿಬೇಕಾಗುತ್ತೆ. ಯಾವುದೇ ಒಂದು ಎಡಿಟಿಂಗ್ನ ನೀವು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಸರ್ಟನ್ ಕ್ವಾಲಿಟಿನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ನೀವು ಯಾವುದೋ ಒಂದು ಕ್ಯಾಪ್ ಕಟ್ ಆ್ಯಪ್ ಅಂತ VPN ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಎಡಿಟ್ ಮಾಡೋದಾಗಲಿ, ಗೂಗಲಲ್ಲಿ ಆನ್ಲೈನಲ್ಲಿ ಓಪನ್ ಮಾಡಿ ನೋಡಿದ್ರೆ ನಮ್ಮ ಫೋಟೋನ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡುತ್ತೆ. ಆ ಥರದ್ಕಿಂತ ಒಂದು ಪ್ರೊಫೆಷನಲ್ ರೇಂಜ್ಗೆ ನೀವು ಎಡಿಟಿಂಗ್ನ ಕಲಿಬೇಕಾಗುತ್ತೆ. ಸೊ ಈ ಸಾಫ್ಟ್ವೇರ್ ಅಲ್ಲಿ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಬಿಟ್ಟು ಅಂತ ಲೈವ್ ಆಗಿ ನಿಮಗೆ ತೋರಿಸಿ ಈ ತರದ ಸಾಫ್ಟ್ವೇರ್ಗಳನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಇದಿಷ್ಟು ಫ್ರೀ ಸಾಫ್ಟ್ವೇರ್ಗಳನ್ನ ಒಂದು ಕೆಟಗರಿ ಮಾಡೋಣ. ಯಾಕೆ ಅಂತ ಹೇಳಿದ್ರೆ
ಇದಿಷ್ಟು ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಏನಿದೆ ಇದರಲ್ಲಿ ಸಮ್ ಲಿಮಿಟೆಡ್ ಫೀಚರ್ಸ್ಗಳಿವೆ. ಉದಾಹರಣೆ ಮೋಷನ್ ಟ್ರ್ಯಾಕಿಂಗ್ ಆಗಿರ್ಬೋದು, ಅಥವಾ ಆಡಿಯೋ ಸ್ಟ್ರೆಚ್ ಆಗಿರ್ಬೋದು, ಅಥವಾ ಟ್ರಿಮ್ಮಿಂಗ್ ಮೋಡ್ಗಳ ಅವೈಲಬಿಲಿಟಿ ಆಗಿರ್ಬೋದು, ಅಥವಾ ಬಹಳಷ್ಟು ವಿಡಿಯೋಗಳನ್ನ ಲೇಯರ್ಸ್ ಹಾಕ್ತಾ ಹೋದಾಗ ಅದು ಪ್ಲೇಯಿಂಗಲ್ಲಿ ಲ್ಯಾಗ್ ಆಗ್ಬೋದು. ಇದಿಷ್ಟು ಸಾಫ್ಟ್ವೇರಲ್ಲಿ ಕೆಲವೊಂದು ಲ್ಯಾಕಿಂಗ್ ಫೀಚರ್ಸ್ ಇರೋದ್ರಿಂದ ಇದನ್ನು ಒಂದು ಕ್ಯಾಟಗರಿ ತೊಗೊಂಬಂದು ಇನ್ನು ಫರ್ದರ್ ಆಗಿ ಇನ್ನೊಂದು ಕ್ಯಾಟಗರಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಮುಂದಿನ ಕ್ಯಾಟಗರಿಯಲ್ಲಿ ನಾನು ತೋರಿಸ್ತಕ್ಕಂತಹ ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಫೀಚರ್ ಫಿಲಮ್ಗೆ ಎಡಿಟ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ 78% ಫೀಚರ್ಸ್ಗಳು ನಿಮಗೆ ಫ್ರೀ ಆಗಿ ಸಿಗುತ್ತೆ. FX ಓಮ್ರವರ ಇಟ್ ಫಿಲ್ಮ್ ಅಂತ VFX ಮಾಡ್ಬೋದು, ಹಾಗೆಯೇ ನಿಮಗೆ ಎಡಿಟಿಂಗ್ ಮಾಡ್ಬೋದು, ಕ್ರೋಮಾ ಕೀನಲ್ಲಿ ನೀವು ಯೂಸ್ ಮಾಡ್ಕೋಬೋದು, ಹಾಗೆಯೇ ಒಳ್ಳೆ ಟ್ರಾನ್ಸಿಷನ್ ಮಾಡ್ಬೋದು, ಆಡಿಯೋ ಎಡಿಟಿಂಗ್ ಮಾಡ್ಬೋದು, ನೆಕ್ಸ್ಟ್ ನಿಮಗೆ ಲೈಕ್ ಕಲರ್ ಕರೆಕ್ಷನ್ ಮಾಡ್ಬೋದು. ಈ ಥರದೆಲ್ಲ ಫೀಚರ್ಸ್ ಇದೆ. ನೀವಿನ್ನ ಈ ವಿಡಿಯೋನ ಇಲ್ಲಿ ತನಕ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಿಟ್ ಫಿಲ್ಮನ್ನು ಓಪನ್ ಮಾಡ್ತೀನಿ. ಈ ರೀತಿ ನಿಮಗೆ ಹಿಟ್ ಫಿಲ್ಮ್ನ ಯೂಸರ್ ಇಂಟರ್ಫೇಸ್ ಸಿಗುತ್ತೆ. ಅವರೇ ಒಂದು ಪ್ರಾಜೆಕ್ಟನ್ನು, ಡಿಫಾಲ್ಟ್ ಪ್ರಾಜೆಕ್ಟನ್ನು ಒಂದು ಓಪನ್ ಮಾಡಿದ್ರೆ ಅದನ್ನು ನೋಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟು ಇಲ್ಲಿ ಎಫೆಕ್ಟ್ಸ್ ಇದೆ. ಸೊ ಪ್ರೀಮಿಯರ್ ಪ್ರೋ ಯೂಸರ್ ಆಗಿದ್ರಿ ಅಂತ ಹೇಳಿದ್ರೆ, ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಲಿಸ್ಟ್ ಏನಿದೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ನಿಮಗೆ ಅನಿಮೇಷನ್ ಮಾಡೋದಕ್ಕಾಗಿರ್ಬೋದು, ಅಥವಾ ಕಲರ್ ಕರೆಕ್ಷನ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಅಥವಾ ಅದನ್ನ ಡಿಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ಕ್ರಿಯೇಟಿವ್ ಆಗಿ ತೋರಿಸೋದಕ್ಕಾಗಿರ್ಬೋದು, ಅಥವಾ ನಿಮಗೆ ಗ್ರೇಡಿಯೆಂಟ್ಸ್ಗಳನ್ನ, ಅಥವಾ ಕೀಯಿಂಗ್ ಅಂತ ಹೇಳಿದ್ರೆ ಕ್ರೋಮಾ ಕೀ, ಈ ಗ್ರೀನ್ ಸ್ಕ್ರೀನಲ್ಲೆಲ್ಲ ಶೂಟ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡೋದಕ್ಕೆ, ಅಥವಾ ಫ್ಲೇರ್ಗಳನ್ನ ಆ್ಯಡ್ ಮಾಡೋದಕ್ಕೆ, ಪಾರ್ಟಿಕಲ್ಸ್ನ ಆ್ಯಡ್ ಮಾಡೋದಕ್ಕೆ, ಸಿಮ್ಯುಲೇಷನ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ, ನೆಕ್ಸ್ಟು ಸ್ಟೈಲೈಸು, ಶಾರ್ಪನ್ನು, ಆಡಿಯೋ ಟ್ರಾನ್ಸಿಷನ್, ವಿಡಿಯೋ ಟ್ರಾನ್ಸಿಷನ್, ನೆಕ್ಸ್ಟು ಕ್ಲೀನಪ್ಪು, ಮತ್ತು ವರ್ಕ್ ಸ್ಟೇಬ್ಲೈಸ್ ಮಾಡೋದಕ್ಕೆ. ಸೊ ಈ ಥರದ ಎಲ್ಲ ಫೀಚರ್ಸ್ಗಳು ನಿಮಗೆ ಈ ಇಟ್ ಫಿಲಮಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಎಕ್ಸ್ಪೋರ್ಟ್ 4K ಆಗುತ್ತೆ. ನೀವು 10 ಬಿಟ್ ವಿಡಿಯೋಗಳನ್ನ ಎಡಿಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಪಾಯಿಂಟ್ ನೀವು ವಿಡಿಯೋ ಎಡಿಟಿಂಗ್ ಕಲಿಯೋದಕ್ಕೆ ನಾನು ರೆಕಮೆಂಡ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಇದಿಷ್ಟನ್ನು ಕೂಡ ಈ ವಿಡಿಯೋದಲ್ಲಿ ಒಂದು ಕಂಪ್ರೆಸ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ಫರ್ದರ್ ಆಗಿ ಹೇಳ್ತಕ್ಕಂಥ ಒಂದು ಸಾಫ್ಟ್ವೇರ್ನ ನೀವು ಕನ್ಸಿಡರ್ ಮಾಡಲೇಬೇಕು. ಬ್ಲ್ಯಾಕ್ ಮ್ಯಾಜಿಕ್ ಅವರ ಡವಿಂಚಿ ರಿಸಾಲ್ವ್ ಅಂತ ಹೇಳ್ಬಿಟ್ಟು. ಬ್ಲ್ಯಾಕ್ ಮ್ಯಾಜಿಕ್ ವೆಬ್ಸೈಟ್ಗೆ ಹೋದರೆ ನಿಮಗೆ ಡವಿಂಚಿ ರಿಸಾಲ್ವ್ 18 ನಿಮಗಲ್ಲಿ ಸಾಫ್ಟ್ವೇರ್ ಸಿಗುತ್ತೆ. ನೀವು ಫ್ರೀಯಾಗಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಏನಾದರೂ ಸ್ಟುಡಿಯೋ ಫೀಚರ್ಸ್ಗಳೇನಾದ್ರು ಬೇಕು ಅಂತಂದರೆ ನೀವು 28,980 ರೂಪೀಸ್ ಇದೆ, ಪ್ಲಸ್ GST ಟ್ಯಾಕ್ಸ್ನ ಆ್ಯಡ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 32,000 ಸಮಥಿಂಗ್ ನಿಮಗೆ ಬೀಳುತ್ತೆ. ಸೊ ಇದು ಒನ್ ಟೈಮ್ ಪೇಯಬಲ್ಲು. ನಿಮಗೆ ಪ್ರೀಮಿಯರ್ ಪ್ರೋ ಥರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲ. ದಿ ಡೆಸ್ಪರೇಟ್ ಅವರ್ ಅಂತ ಹೇಳ್ಬಿಟ್ಟು ಒಂದಿದೆ, ನಾಟ್ ಅಲೋನ್, ದಿ ಗ್ರೇಟ್ ನೈಟ್, ಲೆಜೆಂಡ್ ಆಫ್ ಇಕ್ಟೋ, ಫುಡ್ ರೈಟರ್ಸ್, ಫ್ರಾಸ್ಟಿ, ಸ್ಟಾರ್ ಮೂವಿ ಎಡಿಟಿಂಗ್ನ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ದಾರೆ. ಬಟ್ ಅದು ಸ್ಟುಡಿಯೋ ವರ್ಷನ್ ಅಲ್ಲಿ ಮಾಡಿದ್ದಾರೆ. ನೀವು ವಿಡಿಯೋನ ಎಡಿಟ್ ಮಾಡ್ಬೋದು, ಕಲರ್ ಗ್ರೇಡ್ ಮಾಡ್ಬೋದು, ಹಾಗೆ ಆಡಿಯೋ ಎಡಿಟ್ ಮಾಡ್ಬೋದು, ಹಾಗೆಯೇ VFXನೂ ಕೂಡ ಕ್ರಿಯೇಟ್ ಮಾಡ್ಬೋದು. ಅಫ್ಕೋರ್ಸ್ ಇದೊಂದು ಸ್ವಲ್ಪ ತುಂಬಾನೇ ಅಡ್ವಾನ್ಸ್ ಲೆವೆಲ್. ಯಾಕೆಂದರೆ ನೀವು ಹಾಲಿವುಡ್ ಮೂವಿಗಳನ್ನ, ಬಾಲಿವುಡ್ ಮೂವಿಗಳನ್ನ, ಅಫ್ಕೋರ್ಸ್ ನೀವು ಯಾವುದೇ ಒಂದು ಫೀಚರ್ ಫಿಲಮ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಈ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡ್ಬೋದು. ಬೇಸಿಕ್ಸ್ ವರ್ಷನಲ್ಲಿ ನಿಮಗೆ ಅಷ್ಟು ಕೆಲವೊಂದು ಫೀಚರ್ಸ್ಗಳೇನಿದೆ ಅದು ನಿಮಗೆ ಸಿಗಲ್ಲ. ನೀವೇನಾದ್ರು ಒಂದು ವೆಡ್ಡಿಂಗ್ ವಿಡಿಯೋ ಎಡಿಟರ್ ಆಗ್ತೀರಾ, ಅಥವಾ ಒಂದು ಇವೆಂಟ್ ವಿಡಿಯೋಗಳನ್ನ ಎಡಿಟ್ ಮಾಡ್ತೀರಾ, ಅಥವಾ ನೀವು ರೀಲ್ಸ್ ಕ್ರಿಯೇಟ್ ಮಾಡ್ತೀರಾ, ಅಥವಾ ಪ್ರೊಫೆಷನಲ್ ರೇಂಜ್ಗೆ ಯಾವ ವಿಡಿಯೋ ಎಡಿಟಿಂಗ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಈ ಫ್ರೀ ವರ್ಷನ್ ನಮ್ಮ ಈ ಕರೆಂಟ್ ರೇಂಜಿಗೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂತಂದರೆ ಸ್ಟುಡಿಯೋ ವರ್ಷನಲ್ಲಿ ಕೆಲವೊಂದು ಆಪ್ಷನ್ಸ್ ಸಿಗುತ್ತೆ. ಮ್ಯಾಜಿಕ್ ಮಾಸ್ಕ್ ಸಿಗುತ್ತೆ, ನಿಮಗೆ ಆಡಿಯೋ ಎಡಿಟಿಂಗ್ ಸ್ವಲ್ಪ ಫರ್ದರ್ ಫಿಲ್ಟರ್ಸ್ಗಳು ಸಿಗುತ್ತೆ, ಹಾಗೆಯೇ ನಿಮಗೆ ಡೀಪ್ ಫ್ಲಿಕರ್ ಅನ್ನೋದು ಒಂದು ಸಿಗುತ್ತೆ. ತುಂಬಾ ಅಡ್ವಾನ್ಸ್ ಫೀಚರ್ಸ್ಗಳಿದೆ. ಅದೇನು ಅಂತ ಹೇಳ್ಬಿಟ್ಟು ಅಂತ ಇವ್ರ ವೆಬ್ಸೈಟಲ್ಲಿ ನೋಡ್ತಾ ಹೋಗೋಣ. ನೀವಿಲ್ಲೇ ನೋಡ್ಬೋದು, ಹಾಲಿವುಡ್ಸ್ ನಂಬರ್ 1 ಪೋಸ್ಟ್ ಸೊಲ್ಯೂಷನ್. ತುಂಬ ಮೂವಿಗಳನ್ನ ಇದರಲ್ಲೇ ಎಡಿಟ್ ಮಾಡಿದೆ ಅಂತ ಹೇಳ್ತಾರೆ. ಏನೇನು ಹೊಸ ಫೀಚರ್ಸ್ಗಳಿದೆ ಡವಿಂಚಿ ರಿಸಾಲ್ವ್ 18.5 ಅಲ್ಲಿ ಅಂತ ಹೇಳ್ಬಿಟ್ಟು ಅಂತಿದೆ. ಒಂದು ಪ್ರಾಜೆಕ್ಟ್ನ ಹಲವಾರು ಯೂಸರ್ಸ್ಗಳು, ಒಂದು 4 ಜನ ಎಡಿಟರ್ ಇದ್ದಾರೆ ಅಂತ ಹೇಳಿದ್ರೆ ನೀವು 4 ಜನ ಸ್ವಲ್ಪ ಪಾರ್ಟ್ಗಳನ್ನ ನೀವು ಎಡಿಟ್ ಮಾಡ್ತಾ, ಆಮೇಲೆ ಒಟ್ಟಿಗೆನೆ ನಿಮಗೆ 4 ಜನ ಎಡಿಟ್ ಮಾಡಿದ್ರೆ ನಿಮಗೆ ಟೈಮ್ ಕಡಿಮೆ ತಗೊಳ್ತೀರಲ್ವಾ. ಸೊ ಅದಾದಮೇಲೆ ನೆಕ್ಸ್ಟ್ ಒಬ್ರು ಕೂತ್ಕೊಂಡು ಆ 4 ಎಡಿಟ್ ಮಾಡಿರೋದನ್ನ ಸ್ವಲ್ಪ ಕರೆಕ್ಷನ್ಸ್ ಏನಾದ್ರು ಇದ್ರೆ ಮಾಡಿಬಿಟ್ಟು ಒಟ್ಟಿಗೆನೆ ಲೈಕ್ ಎಕ್ಸ್ಪೋರ್ಟ್ ಮಾಡ್ಬೋದು. ಇನ್ಕ್ಲೂಡ್ಸ್ ಓವರ್ 100 GPU accelerated video and film effect, works with third party plugins and storage. ಈ ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮ್ಸಾಗೆ ಒಬ್ರು ಒಳ್ಳೆ ಪ್ರೊಫೆಷನಲ್ ಎಡಿಟರ್ ಆಗ್ಬಿಟ್ಟು ವರ್ಕ್ ಮಾಡ್ಬೋದು. ಈ ಫ್ರೀ ಡೌನ್ಲೋಡ್ಗೆ ಕ್ಲಿಕ್ ಮಾಡ್ತೀನಿ. 18.6 ಮತ್ತು ಸ್ಟುಡಿಯೋ 18.6 ಇದೆ. ವಿಂಡೋಸು, ಮ್ಯಾಕ್ಗೆ ಮತ್ತು ಲೈನಕ್ಸ್ ಎರಡೂ ಇದೆ. ಸೊ ನಾನು ಮ್ಯಾಕ್ OSಗೆ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಸೊ ಇದರಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಿಬಿಟ್ಟು ಆರಾಮ್ಸೆ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಬೋದು. ಅಫ್ಕೋರ್ಸ್ ಈ ವಿಡಿಯೋನು ಕೂಡ ನಾನು ಡವಿಂಚಿ ರಿಸಾಲ್ವ್ ಸ್ಟುಡಿಯೋ 18.5 ಅಲ್ಲಿ ಎಡಿಟ್ ಮಾಡಿದ್ದೀನಿ. 18.6ಗೆ ಅಪ್ಡೇಟ್ ಮಾಡಿಲ್ಲ. 18.6 ಸ್ವಲ್ಪ ಇಕಪ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ ಈ ಫೋರಮಲ್ಲೇ ಕೂಡ ಕೆಲವೊಂದು ಕಂಪ್ಲೇಂಟ್ಸ್ ಇದೆ. ಅದಕ್ಕೋಸ್ಕರ ನಾನು ವೆಡ್ಡಿಂಗ್ನು ಕೂಡ ಎಡಿಟ್ ಮಾಡ್ತಿರೋದ್ರಿಂದ ಕ್ರ್ಯಾಶ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ 18.5 ಯೂಸ್ ಮಾಡ್ತಾಯಿದ್ದೀನಿ. ಟೈಮ್ ಲೈನ್ ನಿಮಗೆ
ಈ ರೀತಿ ಕಾಣಿಸುತ್ತೆ. ಕಳೆದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋ ಆ ವಿಡಿಯೋನ ನಾನು ಈ ಡವಿಂಚಿ ರಿಸಾಲ್ವ್ ಎಡಿಟ್ ಮಾಡ್ತದ್ದು. ಅಫ್ಕೋರ್ಸ್ ನಾನು ಡವಿಂಚಿ ರಿಸಾಲ್ವ್ಗೆ ಸ್ವಿಚ್ ಆಗಿಬಿಟ್ಟು ಪ್ರೀಮಿಯರ್ ಪ್ರೋ ಇಂದ ಸುಮಾರು 3 ವರ್ಷಗಳ ಕಳೀತಾ ಬಂತು. ನನ್ನ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ನಾನೇನು ಮಾಡಿದೆ, ಪ್ರೀಮಿಯರ್ ಪ್ರೋನಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ಅದಾದ ನಂತರ ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ನನಗೆ ಯಾರೋ ಒಬ್ಬರು ಒಂದು ಟೂರ್ ಮಾಡ್ತಾ ಇರಬೇಕಾದ್ರೆ ಅದ್ರಲ್ಲಿ ತೋರಿಸಿದ್ರು, ನೀವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತ ಹೇಳಿದಾಗ ಅವರು ಯೂಟ್ಯೂಬ್ ಆಲ್ಗರಿದಮ್ಸ್ ಅನಾಲಿಟಿಕ್ಸ್ ಎಲ್ಲ ನಾನೇ ನೋಡೋದು, ನಾನೇ ಎಲ್ಲ ಇದು ಮಾಡೋದು. ಸೊ ಎಡಿಟ್ ಮಾಡೋದು ಯಾವ ಸಾಫ್ಟ್ವೇರ್? ಡಾವಿಂಚಿ ಸರ್, ಇದು ಡಾವಿಂಚಿ ರಿಸಾಲ್ವ್ ಫ್ರೀ ಇದೆ. ಇದು ಫ್ರೀ ಇದೆ. ಇದರಲ್ಲೇ ಸಾಕಾಗುತ್ತೆ ನಮಗೆ ಅಡುಗೆಗೆ. ಎಫೆಕ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. 4K. ಅದಕ್ಕಿಂತ ಮುಂಚೆನೂ ಕೂಡ ನಾನು ಈ ಡವಿಂಚಿ ರಿಸಾಲ್ವ್ ಬಗ್ಗೆ ಕೇಳಿದ್ದೆ, ಆದರೆ ಏನಕ್ಕೆ ಪ್ರೀಮಿಯರ್ ಪ್ರೋ ಇದೆಲ್ಲ ಅಂತ ಅಂದ್ಕೊಂಡೆ. ಬಟ್ ಅವರು ಆ ಚಾನಲಲ್ಲಿ ಡವಿಂಚಿ ರಿಸಾಲ್ವ್ನ ಯೂಸ್ ಮಾಡ್ತಾರೋದು ನೋಡ್ಬಿಟ್ಟು ನನಗೆ ಅನ್ನಿಸ್ತು, ಸೊ ನಾವು ಯಾಕೆ ಹೊಸ ಸಾಫ್ಟ್ವೇರ್ಗಳನ್ನ ಕಲಿತಾ ಇಲ್ಲ? ಪ್ರೊಫೆಷನಲ್ ರೇಂಜ್ಗೆ ಇರ್ತಕ್ಕಂಥ ಈ ಸಾಫ್ಟ್ವೇರ್ನ ಬಳಸ್ಕೊಂಡು ತುಂಬ ಫಾಸ್ಟಾಗಿ, ತುಂಬ ಅಕ್ಯುರೇಟ್ ಆಗಿ, ತುಂಬ ಪ್ರೊಫೆಷನಲ್ ರೇಂಜ್ಗೆ ಎಡಿಟ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಯೂಟ್ಯೂಬಲ್ಲಿ ಹುಡುಕಿದ್ರೆ ಡವಿಂಚಿ ರಿಸಾಲ್ವ್ದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟ್ಯೂಟೋರಿಯಲ್ ಸಿಗುತ್ತೆ. ಈವನ್ ಡವಿಂಚಿ ರಿಸಾಲ್ವ್ ಅವರ ವೆಬ್ಸೈಟಲ್ಲಿ ಕೂಡ ನಿಮಗೆ ವಿಡಿಯೋ ಎಡಿಟಿಂಗ್ ಕಲಿಸೋ ಜೊತೆಗೆ ಅವರೇ ಒಂದು ಸರ್ಟಿಫಿಕೇಟ್ನು ಕೂಡ ಕೊಡ್ತಾರೆ. ಬಿಕಮ್ ಎ ಸರ್ಟಿಫೈಡ್ ಡವಿಂಚಿ ರಿಸಾಲ್ವ್ ಪ್ರೊಫೆಷನಲ್ ಅಂತ ಹೇಳ್ಬಿಟ್ಟು ಅಂತಿದೆ. ಡೌನ್ಲೋಡ್ ಮಾಡ್ಕೋಬೇಕು ಪ್ರಾಜೆಕ್ಟ್ಸ್ ಫೈಲ್ಸ್ಗಳನ್ನ, ಅದರಲ್ಲಿ ಸ್ವಲ್ಪ ಎಡಿಟಿಂಗ್ನ ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ, ನೀವು ಆ ರೀತಿ ಮಾಡಬೇಕು. ಇದಾದ ನಂತರ ಒಂದು ಫೈನಲ್ ಆಗಿ ಆನ್ಲೈನಲ್ಲಿ ನಿಮಗೊಂದು ಎಕ್ಸಾಮ್ ಇರುತ್ತೆ. ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋದ್ರಿ ಅಂತಂದರೆ ನಿಮಗೆ ಒಂದು ಸರ್ಟಿಫೈಡ್ ವಿಡಿಯೋ ಎಡಿಟರ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಡವಿಂಚಿ ರಿಸಾಲ್ವಲ್ಲಿ ಒಂದು ಸರ್ಟಿಫೈಡ್ ವಿಡಿಯೋ ಎಡಿಟರ್ ಅಂತ ಹೇಳ್ಬಿಟ್ಟು ಅಂತ ಸರ್ಟಿಫಿಕೇಟ್ ತೊಗೊಂಡ್ರೆ ನಿಜವಾಗ್ಲೂ ಇಂಡಸ್ಟ್ರಿನಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ. ಎಡಿಟಿಂಗ್ಗೆ ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಾರೆ, ಕಲರ್ ಗ್ರೇಡ್ಗೆ ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಾರೆ, ಹಾಗೆಯೇ ಫೇರ್ ಲೈಟ್ಗೆ ಅಂತ ಹೇಳ್ಬಿಟ್ಟು ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಾರೆ, ಹಾಗೆಯೇ ಫ್ಯೂಷನ್ ಅಂತ ಹೇಳಿದ್ರೆ ನೀವು VFX ಎಲ್ಲ ಮಾಡ್ತಿರಲ್ವಾ, ಇದರಲ್ಲಿ ಫ್ಯೂಷನ್ ಅಂತ ಇದೆ. ಅದರಲ್ಲಿ ನೀವು ತುಂಬ ಒಳ್ಳೆ ಪ್ರೊಫೆಷನಲ್ ರೇಂಜಿಗೆ ಕಲ್ತ್ರಿ, ನೀವು ಇದನ್ನು ಎಕ್ಸಾಮ್ನ ಪಾಸ್ ಮಾಡಿದ್ರೆ ಅದಕ್ಕೆ ಬೇರೆ ಸರ್ಟಿಫಿಕೇಟ್ ಕೊಡ್ತಾರೆ. ಡವಿಂಚಿ ರಿಸಾಲ್ವ್ನ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಲ್ಲೂ ಅಷ್ಟೇ. ಸೊ ನಾನಿಲ್ಲಿ ಸಪೋಸ್ ನಾನು ಹೊಸ ಒಂದು ಟೈಮ್ ಲೈನಲ್ಲಿ ತೋರಿಸ್ತೀನಿ ಹೇಗೆ ಎಡಿಟ್ ಮಾಡ್ತೀನಿ ಅಂತ. ಸೊ ಮೀಡಿಯಾ ಪೂಲಲ್ಲಿ ನಾನು ಏನು ಮಾಡ್ತೀನಿ, ಬೇಸಿಕ್ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. S-Log3 ಇರೋದ್ರಿಂದ ನಿಮಗೆ ವಾಶ್ ಔಟ್ ಥರ ಕಾಣಿಸ್ತಾನೆ. ನಾನು ಕಲರ್ ಪೇಜಿಗೆ ಹೋಗ್ಬಿಟ್ಟು ನಾನು ಇಲ್ಲಿ ಏನು ಮಾಡ್ತೀನಿ, ಇದು ನೋಡ್ ಬೇಸ್ಡ್ ಕಲರ್ ಕರೆಕ್ಷನ್ ಸಾಫ್ಟ್ವೇರ್. ಅಫ್ಕೋರ್ಸ್ ನಿಮಗೆ ಸ್ಟಾರ್ಟಿಂಗ್ ನೋಡಿದಾಗ ನಿಮ್ಗೆ ಸ್ವಲ್ಪ ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಸ್ಟಿಲ್ಸ್ನ ನಾನು ಯಾವ ರೀತಿ ಎಡಿಟ್ ಮಾಡೋದಲ್ವ ಅದ್ರದ್ದು ಒಂದು ಸ್ಟಿಲ್ ಗ್ರ್ಯಾಬ್ ಮಾಡ್ಕೊಂಡಿದ್ದೀನಿ. ನಾನು ಅಪ್ಲೈ ಗ್ರೇಡ್ ಕೊಟ್ಟರೆ ಇದಿಷ್ಟನ್ನು ಕೂಡ ನೋಟ್ಸ್ನ ನಾನು ಕ್ರಿಯೇಟ್ ಮಾಡ್ಬಿಟ್ಟು ಮಾಡಿದ್ದೀನಿ. ಇದು ಡವಿಂಚಿ ವೈಡ್ ಗಾಮಾ ಕಲರ್ ಸ್ಪೇಸ್ ಇನ್ಪುಟ್ ಕೊಟ್ಬಿಟ್ಟು ನಾನಿಲ್ಲಿ ಡವಿಂಚಿ ವೈಡ್ ಗಾಮಾದು ಔಟ್ಪುಟ್ ಕಲರ್ ಸ್ಪೇಸ್ನ Rec7 ಗಾಮಾ 2.4 ಕೊಟ್ಟಿನಿ. ಫರ್ದರ್ ಆಗಿ ನೀವು ವಿಡಿಯೋ ಕಲಿತಾ ಹೋದರೆ ಗೊತ್ತಾಗುತ್ತೆ. ಸೊ ಇದು S-Log3 ಶೂಟ್ ಮಾಡಿದ್ರೆ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಒಂದು ಚಿಕ್ಕ ಕರೆಕ್ಷನ್ಸು. ಮಧ್ಯದಲ್ಲಿ ಸೀರಿಯಲ್ ನೋಟ್ಸ್ಗಳಿದೆ, ಅದರಲ್ಲಿ ಕರೆಕ್ಷನ್ ಮಾಡ್ಬೋದು. ಮಿಡ್ ಟೋನ್ಸ್ ಎತ್ಬಿಟ್ಟು ಎಸ್ಕರ್ವಲ್ಲಿ ನಿಮ್ಗೆ ಒಂಥರ ಕಾಂಟ್ರಾಸ್ಟ್ ಲುಕ್ ತೋರಿಸುತ್ತೆ. ಸ್ಯಾಚುರೇಷನ್ ಬೇಕಾದರೂ ಜಾಸ್ತಿ ಮಾಡ್ಕೋಬೋದು, ಅಥವಾ ಕಲರ್ ಬೂಸ್ಟ್ನ ಕೂಡ ಜಾಸ್ತಿ ಮಾಡ್ಕೋಬೋದು. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದೆ, ಮತ್ತೆ ಕೀಬೋರ್ಡಲ್ಲಿ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಸ್ಪ್ಲಿಟ್ ಮಾಡಿದಾದ್ಮೇಲೆ ಮತ್ತೆ ಹೊಸದು ಶುರು ಇಲ್ಲಿ ಮಾಡಿದೆ. ಸೊ ಈಗ ನಾನು ಈ ಪಾರ್ಟನ್ನು ಕಟ್ ಮಾಡಿಬಿಟ್ಟು ನಾನು ಇದನ್ನು ವಾಪಸ್ ತರಬೇಕಲ್ವಾ. ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ಬ್ಲೇಡ್ ಟೂಲ್ ಇದೆ, ಅದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತೀನಿ. ಮತ್ತೆ ಮೂವ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ತೊಗೊಂಡು ಬಂದ್ಬಿಟ್ಟು ಮತ್ತೆ ಇಲ್ಲಿ ತೊಗೊಂಡು ಬರ್ತೀನಿ. ಇದಿಷ್ಟು ಕೆಲಸನ ಸಿಂಪಲಾಗಿ ಹೇಗೆ ಮಾಡ್ಬೋದು ತೋರಿಸ್ತೀನಿ ನೋಡಿ. ಇಲ್ಲಿಗೆ ನಾನು ಮತ್ತೆ ಇದಿಷ್ಟು ಕಟ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಮತ್ತೆ ಇದನ್ನು ವಾಪಸ್ ತರಬೇಕಲ್ವಾ. ನಾನು ಒಂದು ಕೀಬೋರ್ಡ್ ಶಾರ್ಟ್ಕಟ್ನ ಬಳಸಿದ ತಕ್ಷಣ ಅದಷ್ಟೂ ಕೂಡ ಬಂತು. ಸೊ ಈ ಫೀಚರ್ಸ್ಗಳು ಈ ಥರದ ಅಡ್ವಾನ್ಸ್ಡ್ ಸಾಫ್ಟ್ವೇರ್ಗಳಲ್ಲಿ ಮಾತ್ರ ಸಿಗುತ್ತೆ. ನಿಮಗೆ ಟ್ಯೂಟೋರಿಯಲ್ಸ್ಗಳು ಬೇಜಾನ್ ಸಿಗುತ್ತೆ. ನಾನು ಕೂಡ ಫರ್ದರ್ ಆಗಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ ಕ್ಲಾಸಸ್ ಶುರು ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳ ಬಗ್ಗೆ ಒಂದು ಬೇಸಿಕ್ಸ್ ನಾಲೆಡ್ಜ್ ನಿಮಗೆ ಬಂದಿದೆ ಅಂದ್ಕೊಳ್ತೀನಿ. ಹಾಗಿದ್ರೆ ಅಡೋಬ್ ಪ್ರೀಮಿಯರ್ನ ಯಾಕೆ ನೀವು ಸಜೆಸ್ಟ್ ಮಾಡ್ತಾ ಇಲ್ಲ, ಅಥವಾ ಅಡೋಬ್ ಆಫ್ಟರ್ ಎಫೆಕ್ಟ್ಸ್ ಇದೆ ಅದನ್ನೆಲ್ಲ ಯಾಕೆ ನೀವು ಸಜೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಅಡೋಬ್ ಪ್ರೀಮಿಯರ್ ಪ್ರೋನು ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ವಿಡಿಯೋ ಎಡಿಟಿಂಗ್ನ ಕಲಿಬೋದು. ಬಟ್ ಅಡೋಬ್ ಪ್ರೀಮಿಯರ್ ಪ್ರೋ ಏನಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಬೇಸ್ಡ್, ತಿಂಗಳಿಗೆ 1675 ರೂಪಾಯಿ ಇದೆ. ವಿಡಿಯೋ ಎಡಿಟಿಂಗ್ ಕಲ್ತ್ರಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದನ್ನ ಅರ್ನ್ ಮಾಡ್ಬೋದು. ಎಸ್ಪೆಷಲಿ ಪ್ರೀಮಿಯರ್ ಪ್ರೋ ಕ್ರ್ಯಾಶ್ ಆಗುತ್ತೆ ಅನ್ನೋದು ಬಹಳ ಕಂಪ್ಲೇಂಟ್ಸ್ ಇದೆ, ಇವನ್ ನಾನು ಕೂಡ ಫೇಸ್ ಮಾಡೀನಿ. ಅದಕ್ಕಿಂತ ಚೆನ್ನಾಗಿ ನಿಮಗೆ ಫ್ರೀ ಆಗಿ ನಿಮಗೆ ಡವಿಂಚಿ ರಿಸಾಲ್ವ್ ಸಿಗುತ್ತಲ್ಲ, ನೀವು ಅದರಲ್ಲೇ ಎಡಿಟ್ ಮಾಡ್ಬೋದಲ್ವಾ. ಈವನ್ ನೀವು ಈ 1675 ಕೊಡೋದ್ರ ಬದಲು ನೀವು ಯಾವ್ದಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಡಕ್ಟ್ಸ್ನ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಒಂದು ಲೈಸೆನ್ಸನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನು ಬಳಸ್ಕೊಂಡು ನೀವು ಸ್ಟುಡಿಯೋ ಡವಿಂಚಿ ರಿಸಾಲ್ವ್ ಸ್ಟುಡಿಯೋನು ಕೂಡ ಯೂಸ್ ಮಾಡ್ಕೋಬಹುದು. ಡವಿಂಚಿ ರಿಸಾಲ್ವ್ ಸ್ಟುಡಿಯೋ ಬೇಡ, ಡವಿಂಚಿ ರಿಸಾಲ್ವಲ್ಲೇ ನೀವು ಇದನ್ನೆಲ್ಲದನ್ನು ಕೂಡ ಕರೆಕ್ಷನ್ ಮಾಡ್ಬೋದು. ಈ ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಇದು ತುಂಬ ಪೀಕಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆ ಸಾಫ್ಟ್ವೇರ್. ನೀವು ಇದರಿಂದ ಕಲ್ತ್ರಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮಗೆ 2024 ವಿಡಿಯೋ ಎಡಿಟಿಂಗ್ಗೆ ನಿಜವಾಗ್ಲೂ ಒಳ್ಳೆ ಬಿಸ್ನೆಸ್ ಇದೆ, ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ಹೋಪ್ ಇದಿಷ್ಟು ಫೀಚರ್ಸ್ಗಳಾಗಲಿ ಅಥವಾ ಸಾಫ್ಟ್ವೇರ್ಗಳ ಬಗ್ಗೆ ನಾಲೆಡ್ಜ್ ಆಗಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಾನು ನೋಡ್ಬಿಟ್ಟು ನನಗೆ ಸ್ವಲ್ಪ ನಾಲೆಡ್ಜ್ ಸಿಕ್ತು ಅಂತ ಹೇಳ್ಬಿಟ್ಟು ಅಂತ ನಮಗೂ ಕೂಡ ಖುಷಿಯಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್.
ನಾ ನಿಮ್ಮದೇ.